dear students and my dear friends, welcome to you all to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷಿನ 2ನೆಯ ಪಾಠ ಸರ್ ಸಿ ವಿ ರಾಮನ್ ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಮೊದಲಿಗೆ ಇಲ್ಲಿ ನೀಡಿರುವಂತಹ ಇಂಟ್ರಡಕ್ಷನ್ ಅಥವಾ ಪೀಠಿಕೆಯನ್ನು ನೋಡೋಣ. ಸರ್ ಸಿ ವಿ ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಸರ್ ಸಿ ವಿ ರಾಮನ್ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆ್ಯಂಡ್ ಹಿಸ್ ಡಿಸ್ಕವರಿ ಆಫ್ ದಿ ಎಫೆಕ್ಟ್ ಆಫ್ ಲೈಟ್ ರೇಸ್, ದಟ್ ಈಸ್ ರಾಮನ್ ಎಫೆಕ್ಟ್. ಇಲ್ಲಿ ಸ್ಕ್ಯಾಟರಿಂಗ್ ಅಂತ ಹೇಳಿದ್ರೆ ಚದುರುವಿಕೆ, ಬೆಳಕಿನ ಚದುರುವಿಕೆಯ ಮೇಲಿನ ಇವರ ಕೆಲಸಕ್ಕೆ ಮತ್ತು ಬೆಳಕಿನ ಕಿರಣಗಳ ಪರಿಣಾಮಗಳ ಸಂಶೋಧನೆಗೆ ಇವರಿಗೆ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿ ಎಂದು ಪರಿಗಣಿಸಲ್ಪಟ್ಟಿರುವಂತಹ ನೊಬೆಲ್ ಪ್ರಶಸ್ತಿ ದೊರಕಿದೆ. ದ ಗವರ್ಮೆಂಟ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್ ಟು ಕ್ಯಾರಿ ಔಟ್ ಫರ್ದರ್ ರಿಸರ್ಚ್ ವರ್ಕ್. ಇಲ್ಲಿ ಕ್ಯಾರಿ ಔಟ್ ಅಂತ ಹೇಳಿದ್ರೆ ಮುಂದುವರೆಸಲು. ಭಾರತ ಸರ್ಕಾರ ಇವರಿಗೆ ಇವರ ಸಂಶೋಧನೆಯ ಕೆಲಸಗಳನ್ನು ಮುಂದುವರಿಸಲು 25 ಎಕರೆ ಜಾಗವನ್ನು ಇವರಿಗೆ ಗಿಫ್ಟ್ ಆಗಿ ನೀಡುತ್ತೆ. ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಇಲ್ಲಿ ಡ್ರೀಮ್ ಚೈಲ್ಡ್ ಅಂತ ಹೇಳಿದ್ರೆ ಕನಸಿನ ಕೂಸು. ಸರ್ ಸಿ ವಿ ರಾಮನ್ ಅವರು ಒಂದು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದು ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ರೀತಿಯ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆಗೆ ರಾಮನ್ ಇನ್ಸ್ಟಿಟ್ಯೂಟ್ ಅಥವಾ ರಾಮನ್ ಸಂಸ್ಥೆ ಅಂತೇಳಿ ಹೆಸರನ್ನು ನೀಡ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಪಾಠಕ್ಕೆ ಹೋಗೋಣ. ಫಸ್ಟ್ ಪ್ಯಾರಾಗ್ರಾಫ್. ಸರ್ ಸಿ ವಿ ರಾಮನ್ ವಾಸ್ ಬಾರ್ನ್ ಆನ್ November 7th, 1888 ಇನ್ ಟ್ರಿಚಿ. ಸರ್ ಸಿ ವಿ ರಾಮನ್ರವರು ನವೆಂಬರ್ 7, 1888ರಲ್ಲಿ ತಮಿಳುನಾಡಿನಲ್ಲಿರುವಂಥ ಟ್ರಿಚಿ ಎಂಬ ಊರಿನಲ್ಲಿ ಜನಿಸ್ತಾರೆ. 1929ರಲ್ಲಿ ಆಗ ಭಾರತವನ್ನು ಆಳುತ್ತಿದ್ದಂಥ ಬ್ರಿಟಿಷ್ ಸರ್ಕಾರ ಸಿ ವಿ ರಾಮನ್ ಅವರಿಗೆ ನೈಟ್ಹುಡ್ ಎಂಬ ಪದವಿಯನ್ನು ನೀಡುತ್ತೆ. ಆಗಿನಿಂದ ಇವರ ಹೆಸರಿನ ಮುಂದೆ ಸರ್ ಎಂಬ ಪದ ಸೇರಿಕೊಳ್ಳುತ್ತೆ. ಸಿ ವಿ ರಾಮನ್ ಇವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್ ಅಂತ. ಇಲ್ಲಿ ಚಂದ್ರಶೇಖರ ಎಂಬುದು ಇವರ ತಂದೆಯ ಹೆಸರು. ಹಿ ವಾಸ್ ದ ಸನ್ ಆಫ್ ಚಂದ್ರಶೇಖರ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್. ಇವರ ತಂದೆಯ ಹೆಸರು ಚಂದ್ರಶೇಖರ ಅಯ್ಯರ್ ಮತ್ತು ತಾಯಿಯ ಹೆಸರು ಪಾರ್ವತಿ ಅಮ್ಮಾಳ್. ಚಂದ್ರಶೇಖರ್ ಅಯ್ಯರ್ ವಾಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಅಟ್ ಹಿಂದೂ ಕಾಲೇಜ್, ವಿಶಾಖಪಟ್ಟಣ. ಚಂದ್ರಶೇಖರ ಅಯ್ಯರ್ ಇವರು ವಿಶಾಖಪಟ್ಟಣದಲ್ಲಿರುವ ಹಿಂದೂ ಕಾಲೇಜಿನಲ್ಲಿ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ರಾಮನ್ ಸ್ಟಡಿಡ್ ದೇರ್ ಅಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ರಾಮನ್ರವರು ಇವರ ತಂದೆ ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿನ ಹಿಂದೂ ಕಾಲೇಜಿನಲ್ಲಿ ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಹಿಸ್ ಬಾಯ್ವುಡ್ ಡೇಸ್. ಇಲ್ಲಿ ಬಾಯ್ವುಡ್ ಡೇಸ್ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಡೇಸ್. ತಮ್ಮ ಬಾಲ್ಯದಿಂದಲೂ ಕೂಡ ಸಿ ವಿ ರಾಮನ್ ಅವರಿಗೆ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇತ್ತು. ಈವನ್ ಆಸ್ ಅ ಬಾಯ್ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಅ ಡೈನಮೋ. ಇವರು ಚಿಕ್ಕ ಹುಡುಗನಾಗಿರುವಂಥ ಸಂದರ್ಭದಲ್ಲೇ ಇವರು ಒಂದು ಡೈನಮೋದ ಮಾದರಿಯನ್ನು ತಯಾರು ಮಾಡಿರ್ತಾರೆ. ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ he borrowed science books from college students and read them. ಇವರು ಶಾಲೆಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಕಾಲೇಜಿಗೆ ಹೋಗುತ್ತಿದ್ದಂಥ ವಿದ್ಯಾರ್ಥಿಗಳಿಂದ ವಿಜ್ಞಾನ ಪುಸ್ತಕಗಳನ್ನು ತಗೊಂಡು ಇವರು ಆ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಅಷ್ಟೊಂದು ಆಸಕ್ತಿ ಇವರಿಗೆ ವಿಜ್ಞಾನದಲ್ಲಿ ಇರುತ್ತೆ. ದಸ್ ಫ್ರಮ್ ಹಿಸ್ ಅರ್ಲಿ ಡೇಸ್ ಹಿ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ದಸ್ ಅಂದರೆ ಈ ರೀತಿ ಇವರು ತಮ್ಮ ಬಾಲ್ಯದ ದಿವಸಗಳಿಂದಲೇ ವಿಜ್ಞಾನದಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿದ್ರು. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್, ಹಿ ಯೂಸ್ ಟು ಫಾಲ್ ಸಿಕ್ ಎವ್ರಿ ನವ್ ಆ್ಯಂಡ್ ದೆನ್ ಅಂತ ಹೇಳಿದ್ರೆ ಆಗಾಗ್ಗೆ ಇವರಿಗೆ ಆರೋಗ್ಯ ಕೈ ಕೊಡ್ತಾ ಇರುತ್ತೆ. ಇವರು ಅನಾರೋಗ್ಯಕ್ಕೆ ಈಡಾಗ್ತಾ ಇರ್ತಾರೆ. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಇವರಿಗೆ ಅನಾರೋಗ್ಯ ಇದ್ದಿದ್ದರಿಂದ ಇವರು ಶಾಲೆಗೆ ಸರಿಯಾಗಿ ಹಾಜರಾಗೋದಕ್ಕೆ ಆಗ್ತಾ ಇರೋದಿಲ್ಲ. ಸೆಕೆಂಡ್ ಪ್ಯಾರಾಗ್ರಾಫ್. ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಹೆಲ್ತ್ ಹಿ ಗಾಟ್ ದ ಫಸ್ಟ್ ಕ್ಲಾಸ್
in his matriculation examination when he was only a boy of 12. ಇನ್ ಸ್ಪೈಟ್ ಆಫ್ ಅಂತ ಹೇಳಿದ್ರೆ ಆದಾಗ್ಯೂ ಕೂಡ ಇವರ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಹಿ ಗಾಟ್ ದ ಫಸ್ಟ್ ಕ್ಲಾಸ್ ಇನ್ ಹಿಸ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್. ಮ್ಯಾಟ್ರಿಕ್ಯುಲೇಷನ್ ಅಂತ ಹೇಳಿದ್ರೆ ಈಗಿನ ಕಾಲದ ಫಸ್ಟ್ PUC ಅಂತೇಳಿ ನಾವು ಹೇಳ್ಬೋದು. ಇವರ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನಲ್ಲಿ ಇವರು ಫಸ್ಟ್ ಕ್ಲಾಸನ್ನು ಪಡಿತಾರೆ ವೆನ್ ಹಿ ವಾಸ್ ಓನ್ಲಿ ಅ ಬಾಯ್ ಆಫ್ 12. ಅದು ಕೂಡ ಇವರಿಗೆ ಕೇವಲ 12 ವರ್ಷ ವಯಸ್ಸಾಗಿರುತ್ತೆ ಆಗ. ಹಿ ಪಾಸ್ಡ್ ದಿ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜ್. ಇವರು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಈಗಿನ ಕಾಲದ ಸೆಕೆಂಡ್ PUC ಥರ ಅದನ್ನು ಹಿಂದೂ ಕಾಲೇಜಿಂದ ಪಾಸ್ ಆಗ್ತಾರೆ. ಆ್ಯಂಡ್ ಜಾಯಿಂಡ್ ಪ್ರೆಸಿಡೆನ್ಸಿ ಕಾಲೇಜ್ ಮೆಡ್ರಾಸ್ ಫಾರ್ ಇಸ್ BA. ತಮ್ಮ ಮುಂದಿನ ವಿದ್ಯಾಭ್ಯಾಸವಾದ BAಗೋಸ್ಕರ, BA ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಇದನ್ನು ಮಾಡಲು ಇವರು ಮೆಡ್ರಾಸ್ನಲ್ಲಿರುವಂಥ ಪ್ರೆಸಿಡೆನ್ಸಿ ಕಾಲೇಜಿಗೆ ಜಾಯಿನ್ ಆಗ್ತಾರೆ. ಹಿಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ to give up science and take history and economics as his special subjects for BA. ಇಲ್ಲಿ ರಿಲೇಟಿವ್ಸ್ ಅಂತ ಹೇಳಿದ್ರೆ ಬಂಧುಗಳು ಅಥವಾ ನೆಂಟರು. ಇವರ ನೆಂಟರು ಇವರಿಗೆ ಸಲಹೆಯನ್ನು ಕೊಡ್ತಾರೆ, ನೀನು ವಿಜ್ಞಾನವನ್ನು ಬಿಟ್ಟು ಬಿಡು. ಇಲ್ಲಿ ಗಿವ್ ಅಪ್ ಅಂತ ಹೇಳಿದ್ರೆ ಲೀವ್, ಸ್ಟಾಪ್ ಅಥವಾ ಬಿಟ್ಟು ಬಿಡು, ನೀನು ವಿಜ್ಞಾನವನ್ನು ಬಿಟ್ಟು ಬಿಡು. ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಹ್ಯಾಸ್ ಈಸ್ ಸ್ಪೆಷಲ್ ಸಬ್ಜೆಕ್ಟ್ಸ್. ಮತ್ತು ಹಿಸ್ಟ್ರಿ ಮತ್ತು ಎಕನಾಮಿಕ್ಸನ್ನು ವಿಶೇಷ ಸಬ್ಜೆಕ್ಟ್ಗಳಾಗಿ BAಯಲ್ಲಿ ತಗೋ ಅಂತೇಳಿ ಇವರಿಗೆ ಸಲಹೆಯನ್ನು ನೀಡ್ತಾರೆ. ಸಿನ್ಸ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಸ್ಟಡಿ ಸೈನ್ಸ್ ಹಿ ಟುಕ್ ಫಿಸಿಕ್ಸ್. ಇಲ್ಲಿ ಮೇಡಪ್ ಅಂತ ಹೇಳಿದ್ರೆ ನಿರ್ಧಾರವನ್ನು ಮಾಡುವುದು. ರಾಮನ್ ಈಗಾಗಲೇ ದೃಢ ನಿರ್ಧಾರವನ್ನು ಮಾಡಿರ್ತಾರೆ, ನಾನು ತಗೊಂಡ್ರೆ ಸೈನ್ಸನ್ನೇ ತಗೋಬೇಕು ಅಂತೇಳಿ. ಹಾಗಾಗಿ ಇವರು ಫಿಸಿಕ್ಸನ್ನು ತಗೋತಾರೆ. ಫಿಸಿಕ್ಸ್ ಅಂತ ಹೇಳಿದ್ರೆ ಭೌತಶಾಸ್ತ್ರ. ಹಿ ಪಾಸ್ಡ್ ಹಿಸ್ BA ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್ ಆ್ಯಂಡ್ ಅ ನಂಬರ್ ಆಫ್ ಪ್ರೈಸಸ್. CV ರಾಮನ್ ಅವರು BAಯಲ್ಲಿ ಫಸ್ಟ್ ರ್ಯಾಂಕನ್ನು ಪಡಿತಾರೆ ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡ್ಕೋತಾರೆ. ಹಿ ಪಾಸ್ಡ್ ಹಿಸ್ MA ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಆರ್ಟ್ಸ್. ಫಿಸಿಕ್ಸ್ನಲ್ಲಿ ಇವರು ಮಾಸ್ಟರ್ ಆಫ್ ಆರ್ಟ್ಸನ್ನು 1907 ಜನವರಿಯಲ್ಲಿ ಪಾಸ್ ಆಗ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 3. ಆಫ್ಟರ್ ಹಿಸ್ MA ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್. ತಮ್ಮ MA ಪದವಿಯನ್ನು ಮುಗಿಸಿದ ನಂತರ CV ರಾಮನ್ ಅವರು ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮಕ್ಕೆ ಇನ್ನೂ ಉನ್ನತ ಶಿಕ್ಷಣಕ್ಕೋಸ್ಕರ ಹೋಗಲು ಬಯಸ್ತಾರೆ. ಬಟ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್ ಆ್ಯಂಡ್ ಹಿ ಕುಡ್ ನಾಟ್ ಗೋ. ಆದರೆ ಇವರ ಆರೋಗ್ಯ ಪುನಃ ಹದಗೆಡುತ್ತೆ ಮತ್ತು ಇವರು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಲೈಫ್. CV ರಾಮನ್ ಅವರ ಜೀವನದಲ್ಲಿ ಅತ್ಯಂತ ದುಃಖದ ಸಂಗತಿ ಅಥವಾ ಅತ್ಯಂತ ಡಿಸಪಾಯಿಂಟ್ಮೆಂಟ್ ಯಾವುದಾದ್ರೂ ಆಗಿದ್ದರೆ ಇದು ಈ ವಿಷಯಕ್ಕಾಗಿರುತ್ತೆ. ಹಿಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹಿಸ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕ್ಯಾಲ್ಕಟ್ಟಾ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಇವರ ನೆಂಟರು ಇವರಿಗೆ ಕೇಳ್ತಾರೆ, ನೀನು ಹೇಗಿದ್ದರೂ ಇಂಗ್ಲೆಂಡಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀನು ಸೈನ್ಸನ್ನು ವಿದ್ಯಾಭ್ಯಾಸ ಮಾಡೋದನ್ನು ಬಿಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕ್ಯಾಲ್ಕಟ್ಟಾದಲ್ಲಿ ಅಟೆಂಡ್ ಮಾಡು ಮತ್ತು ನೀನು ಹಿಸ್ಟ್ರಿ ಮತ್ತು ಎಕನಾಮಿಕ್ಸನ್ನು ಅಲ್ಲಿ ತಗೋ ಅಂತೇಳಿ ಇವರಿಗೆ ಸಲಹೆಯನ್ನು ನೀಡ್ತಾರೆ. ರಾಮನ್ ಡಿಡ್ ಸೋ ಅಂತ ಹೇಳಿದ್ರೆ ಆ ರೀತಿ ರಾಮನ್ ಅವರು ಇವರ ನೆಂಟರು ಹೇಳಿದಂತೆ ಮಾಡ್ತಾರೆ. ಆ್ಯಂಡ್ ಗಾಟ್ ಅಲಾಂಗ್ ವೆಲ್ ವಿತ್ ಹಿಸ್ ನ್ಯೂ ಸಬ್ಜೆಕ್ಟ್ಸ್. ಮತ್ತು ಇವರ ಹೊಸ ಸಬ್ಜೆಕ್ಟ್ಸ್ ಆದ ಹಿಸ್ಟ್ರಿ ಮತ್ತು ಎಕನಾಮಿಕ್ಸಲ್ಲಿ ಚೆನ್ನಾಗಿ ಕಲಿತಾರೆ. ಹಿ ಗಾಟ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇನ್ 1907 ಅಟ್ ಕ್ಯಾಲ್ಕಟ್ಟಾ. CV ರಾಮನ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದು ಕಲ್ಕತ್ತಾದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ 1907ರಲ್ಲಿ ನೇಮಕಾತಿ ಹೊಂದುತ್ತಾರೆ. ಹಿಸ್ ರಿಲೇಟಿವ್ಸ್ ಪರ್ಹ್ಯಾಪ್ಸ್ ಫೆಲ್ಟ್ ಹ್ಯಾಪಿ ಟು ಸಿ ದ್ಯಾಟ್ ರಾಮನ್ ಹ್ಯಾಡ್ ಸೆಟಲ್ ಡೌನ್ ವೆಲ್ ಇನ್ ಲೈಫ್. ಬಹುಶಃ ಇವರ ನೆಂಟರಿಗೆ ಬಹಳ ಖುಷಿಯಾಗಿರಬೇಕು, ಯಾಕಂತೇಳಿದ್ರೆ ರಾಮನ್ ರವರು ತಮ್ಮ ಜೀವನದಲ್ಲಿ ಅದ್ಭುತವಾಗಿ ಸೆಟಲ್ ಆದರು ಅಂತೇಳಿ ಅವರಿಗೆ ಬಹಳ ಖುಷಿಯಾಗುತ್ತೆ. ಬಟ್ ರಾಮನ್ ವಾಸ್ ನಾಟ್ ಹ್ಯಾಪಿ. ಆದರೆ ರಾಮನ್ ಅವರಿಗೆ ಸಂತೋಷ ಆಗಿರಲಿಲ್ಲ. ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮನ್ ಪುಟ್ ಅಪ್ ವಿತ್ ಅ ಲೈಫ್ ಆಫ್
ಆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಇಲ್ಲಿ ಪುಟಪ್ ಅಂತ ಹೇಳಿದ್ರೆ ಬೇರ್ ಅಥವಾ ಟಾಲರೇಟ್, ಅಥವಾ ಕನ್ನಡದಲ್ಲಿ ಅದನ್ನು ಹೇಳೋದಾದರೆ ಸಹಿಸಿಕೊಳ್ಳುವುದು ಅಂತ ಅರ್ಥ. ಒಬ್ಬ ವಿಜ್ಞಾನಿಯಾಗಿ ರಾಮನ್ ಅವರು ವಿಜ್ಞಾನವನ್ನು ಬಹಳಷ್ಟು ಇಷ್ಟಪಡ್ತಾಯಿದ್ರು. ಅಂತಹ ಒಬ್ಬ ವ್ಯಕ್ತಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಇನ್ ಹಿಸ್ ನ್ಯೂ ಪೋಸ್ಟ್. ಇಲ್ಲಿ ಫಿಶ್ ಔಟ್ ಆಫ್ ವಾಟರ್ ಅಂತ ಹೇಳಿದ್ರೆ ತನ್ನ ಸ್ವಾಭಾವಿಕ ವಾತಾವರಣದಿಂದ ಹೊರಗಾದವನು ಅಂತ ಅರ್ಥ. ಇಲ್ಲಿ ಸಿ ವಿ ರಾಮನ್ ಅವರಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡೋದಕ್ಕೆ ಖಂಡಿತವಾಗಿಯೂ ಇಷ್ಟ ಇರಲಿಲ್ಲ. ಅವರೊಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬಯಸಿದರು. ಆದರೆ ದುರದೃಷ್ಟವಶಾತ್ ಅವರ ಅನಾರೋಗ್ಯದ ಕಾರಣದಿಂದ ಅವರು ಇಂಗ್ಲೆಂಡಿಗೆ ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ರಿಲೇಟಿವ್ಸ್ ಸಜೆಸ್ಟ್ ಮಾಡಿದ್ರಿಂದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದರು ಮತ್ತು ಪ್ರಥಮ ಸ್ಥಾನವನ್ನು ಪಡೆದು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರು. ಆದರೆ ಅಂತಹ ಸ್ಥಾನದಲ್ಲಿದ್ದರೂ ಕೂಡ ಅವರಿಗೆ ತಾನು ಏನನ್ನೋ ಮಿಸ್ ಮಾಡ್ತಾ ಇದ್ದೀನಿ, ತಾನೇ ಏನನ್ನೋ ಕಳೆದುಕೊಳ್ತಾ ಇದ್ದೀನಿ ಅಂತೇಳಿ ಅನಿಸೋದಕ್ಕೆ ಆರಂಭ ಆಗುತ್ತೆ. ಬಟ್ he still had hopes of becoming a scientist and was waiting for an opportunity. ಇಲ್ಲಿ ಆಪರ್ಚುನಿಟಿ ಅಂತ ಹೇಳಿದ್ರೆ ಅವಕಾಶ. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ಸಿ ವಿ ರಾಮನ್ ಅವರು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು, ನಾನು ಮುಂದೆ ಯಾವತ್ತಾದರೂ ಕೂಡ ಒಬ್ಬ ವಿಜ್ಞಾನಿ ಆಗ್ತೀನಿ ಅಂತೇಳಿ, ಮತ್ತು ಒಂದು ಅವಕಾಶಕ್ಕೋಸ್ಕರ ಅವರು ಕಾಯ್ತಾ ಇದ್ರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 4. ಈವನ್ ಆ್ಯಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ರಾಮನ್ ಮಿಕ್ಸ್ಡ್ ವಿತ್ ಸೈಂಟಿಸ್ಟ್ಸ್ ಆ್ಯಂಡ್ ಟುಕ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದಾಗಲೂ ಕೂಡ ರಾಮನ್ ಅವರು ವಿಜ್ಞಾನಿಗಳ ಜೊತೆ ಬೆರೀತಾ ಇದ್ದರು ಮತ್ತು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಒನ್ ಡೇ ವೈಲ್ ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್, ಒಂದು ದಿನ ಸಿ ವಿ ರಾಮನ್ ಅವರು ತಮ್ಮ ಆಫೀಸಿನಿಂದ ಮನೆಗೆ ಬರುತ್ತಿರುವಂಥ ಸಂದರ್ಭದಲ್ಲಿ ಹಿ ಸಾ ಅ ಬ್ಯಾನರ್ ಔಟ್ಸೈಡ್ ಅ ಬಿಲ್ಡಿಂಗ್ ಆನ್ ವಿಚ್ ವಾಸ್ ಪ್ರಿಂಟೆಡ್ ದಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್. ಸಿ ವಿ ರಾಮನ್ ಅವರು ಒಂದು ದಿನ ತಮ್ಮ ಆಫೀಸಿನಿಂದ ಮನೆಗೆ ಬರುತ್ತಿರುವಾಗ ಒಂದು ಬಿಲ್ಡಿಂಗಿನ ಹೊರಗಡೆ ಒಂದು ಬ್ಯಾನರ್ನಲ್ಲಿ ಬರೆದಿರೋದನ್ನು ನೋಡ್ತಾರೆ. ಆ ಬ್ಯಾನರ್ ಮೇಲೆ ದಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್, ಭಾರತೀಯ ವಿಜ್ಞಾನಿಗಳ ಸಂಘ ಅಂತ ಬರೆದಿರೋದನ್ನು ನೋಡ್ತಾರೆ. ಅಟ್ ದ ಸೈಟ್ ಆಫ್ ದಟ್ ಬ್ಯಾನರ್ ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್ ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್. ಯಾವಾಗ ರಾಮನ್ ಅವರು ಆ ಬ್ಯಾನರನ್ನು ನೋಡ್ತಾರೋ ತಕ್ಷಣವೇ ಅವರು ಚಲಿಸುತ್ತಿದ್ದ ಟ್ರೈನಿಂದ ಹೊರಗೆ ಜಿಗಿದು ಆ ಬಿಲ್ಡಿಂಗ್ನಲ್ಲಿ ಸೇರಿದಂಥ ವಿಜ್ಞಾನಿಗಳನ್ನು ಭೇಟಿಯಾಗೋದಕ್ಕೆ ಹೋಗ್ತಾರೆ. ಸಮ್ ಟೈಮ್ ಲೇಟರ್ ವೆನ್ ಹಿ ವಾಸ್ ಇನ್ ರಂಗೂನ್ ಹಿ ಲ್ಯಾಂಡ್ ದ್ಯಾಟ್ ಆ್ಯನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಆ್ಯಪರುತಸ್. ಈ ವಾಕ್ಯದಲ್ಲಿ ಆ್ಯಪರುತಸ್ ಅಂತ ಹೇಳಿದ್ರೆ ಉಪಕರಣ. ಸಿ ವಿ ರಾಮನ್ ಅವರು ರಂಗೂನಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆ ಆಧುನಿಕ ವೈಜ್ಞಾನಿಕ ಉಪಕರಣವೊಂದನ್ನು ತಂದಿದೆ ಅಂತೇಳಿ ಇವರಿಗೆ ತಿಳಿಯುತ್ತೆ. ಹಿ ಹರಿಡ್ಲಿ ಪುಟ್ ಆನ್ ಹಿಸ್ ಕ್ಲೋತ್ಸ್ ಆ್ಯಂಡ್ ವೆಂಟ್ ಟು ಹ್ಯಾವ್ ಅ ಲುಕ್ ಅಟ್ ಇಟ್. ಹರಿಡ್ಲಿ ಅಂತೇಳಿದ್ರೆ ಆತುರದಿಂದ ಅಥವಾ ವೇಗವಾಗಿ. ಇವರು ತಕ್ಷಣವೇ ತಮ್ಮ ಬಟ್ಟೆಗಳನ್ನು ಧರಿಸಿಕೊಂಡು ಆ ಉಪಕರಣವನ್ನು ನೋಡೋದಕ್ಕೆ ಹೋಗ್ತಾರೆ. ಸಚ್ ವಾಸ್ ದಿ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್. ಈ ರೀತಿ ಸಿ ವಿ ರಾಮನ್ ಅವರು ವಿಜ್ಞಾನದ ಮೇಲೆ ಅತಿಯಾದ ಆಸಕ್ತಿಯನ್ನು ಹೊಂದಿದ್ರು ಅಂತೇಳಿ ನಾವು ಈ ಪ್ಯಾರಾಗ್ರಾಫ್ ಮೂಲಕ ಹೇಳ್ಬೋದು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 5. ಇನ್ 1911 ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಫಾರ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕ್ಯಾಲ್ಕಟ್ಟಾ. 1911ರಲ್ಲಿ ಸಿ ವಿ ರಾಮನ್ ಅವರು ಕಲ್ಕತ್ತಾದಲ್ಲಿರುವಂತಹ ಪೋಸ್ಟ್ ಮತ್ತು ಟೆಲಿಗ್ರಾಫ್ಸ್ ಸಂಸ್ಥೆಯ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ನೇಮಕಾತಿಯನ್ನು ಪಡಿತಾರೆ. ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಆಟ್ ಕ್ಯಾಲ್ಕಟ್ಟಾ ಯೂನಿವರ್ಸಿಟಿ ಹಿ ಜಂಪ್ಡ್ ಅಟ್ ದಟ್ ಆಫರ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಪೋಸ್ಟ್ ಗ್ಲ್ಯಾಡ್ಲಿ. ಗ್ಲ್ಯಾಡ್ಲಿ ಅಂತ ಹೇಳಿದ್ರೆ ಸಂತೋಷದಿಂದ. ಆದರೆ ಇವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ನೇಮಕ ಹೊಂದಿದ್ದಂಥ ಸಂದರ್ಭದಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿ ಇವರಿಗೆ ಪ್ರೊಫೆಸರ್ ಆಗಿ ಬಂದು ನಮ್ಮ ಜೊತೆ ಕೆಲಸ ಮಾಡಿ ಅಂತೇಳಿ ಒಂದು ಆಫರನ್ನು ನೀಡುತ್ತೆ. ಸಿ ವಿ ರಾಮನ್ ಅವರು ಏನನ್ನೂ ಯೋಚಿಸದೆ ತಮ್ಮ ಸ್ಪೆಷಲ್ ಅಕೌಂಟೆಂಟ್ ಫಾರ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ. ಹೆಚ್ಚು ಸಂಬಳ ಬರುವಂಥ ಕೆಲಸವನ್ನು ಬಿಟ್ಟು ಕಡಿಮೆ ಸಂಬಳ ಬರುವಂಥ ಕೆಲಸಕ್ಕೆ ಯಾರು ಹೋಗೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಆದರೆ
ಸಿ ವಿ ರಾಮನ್ ಅವರಿಗೆ ವಿಜ್ಞಾನದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ನನಗೆ ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ನಾನು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವಿಜ್ಞಾನವನ್ನು ಬೋಧಿಸುವಂಥ ಪ್ರೊಫೆಸರ್ ಆಗ್ತೀನಿ ಅಂತೇಳಿ ಅವರು ಸಂತೋಷದಿಂದ ಆ ಕೆಲಸಕ್ಕೆ ಸೇರಿಕೊಳ್ತಾರೆ. ಆಫ್ಟರ್ ವರ್ಕಿಂಗ್ ಆಟ್ ಕ್ಯಾಲ್ಕಟ್ಟಾ ಯೂನಿವರ್ಸಿಟಿ ಫಾರ್ 15 years, he became the director of the Indian Institute of Science in ಬೆಂಗಳೂರು. ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ 15 ವರ್ಷಗಳ ಕಾಲ ಕೆಲಸವನ್ನು ಮಾಡಿದಾದ ನಂತರ ಸಿ ವಿ ರಾಮನ್ ಅವರು ಬೆಂಗಳೂರಿನಲ್ಲಿರುವಂತಹ ಭಾರತೀಯ ವೈಜ್ಞಾನಿಕ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ರಾಮನ್ ಸಂಶೋಧನಾ ಸಂಸ್ಥೆಯನ್ನು 1948ರಲ್ಲಿ ಆರಂಭಿಸ್ತಾರೆ. ರಾಮನ್ ರಿಸೈನ್ಡ್ ಹಿಸ್ ಪೋಸ್ಟ್ at the Indian Institute of Science and became the director of the Research Institute. ಸಿ ವಿ ರಾಮನ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಗೆ ರಾಜೀನಾಮೆಯನ್ನು ನೀಡಿ ಇವರ ಸಂಶೋಧನಾ ಸಂಸ್ಥೆಗೆ ನಿರ್ದೇಶಕರಾಗಿ ನೇಮಕ ಪಡಿತಾರೆ. ಹಿಯರ್ ಹಿ ಕಂಡಕ್ಟೆಡ್ ಹಿಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ಈ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಇವರು ಸಾಯುವವರೆಗೂ ಕೂಡ ಭೌತಶಾಸ್ತ್ರದಲ್ಲಿ ಪ್ರಯೋಗವನ್ನು ಅಥವಾ ಸಂಶೋಧನೆಯನ್ನು ಇವರು ಮಾಡ್ತಾಯಿದ್ರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 6. ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ರಾಮನ್ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಥ್ರೂ ಔಟ್ ಹಿಸ್ ಲೈಫ್ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಥ್ರೂ ಔಟ್ ಅಂತ ಹೇಳಿದ್ರೆ ಆದ್ಯಂತ, ಇಂಟೆನ್ಸ್ಲಿ ಅಂತ ಹೇಳಿದ್ರೆ ಅತಿಯಾಗಿ ಅಥವಾ ತೀವ್ರವಾಗಿ. ತಮ್ಮ ಜೀವನದಾದ್ಯಂತ ಸಿ ವಿ ರಾಮನ್ ಅವರು ವಿಜ್ಞಾನವನ್ನು ಬಹಳ ಹಚ್ಚಿಕೊಂಡಿದ್ರು. ಫಾರ್ ದ ಸೇಕ್ ಆಫ್ ಸೈನ್ಸ್ ಹಿ ಗೇವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆ್ಯಂಡ್ ಅಕ್ಸೆಪ್ಟೆಡ್ ಅ ಪ್ರೊಫೆಸರ್ಶಿಪ್ ಅಟ್ ಕ್ಯಾಲ್ಕಟ್ಟಾ ಯೂನಿವರ್ಸಿಟಿ. ವಿಜ್ಞಾನಕ್ಕೋಸ್ಕರ ಇವರಿಗೆ ಹೆಚ್ಚು ಹಣವನ್ನು ಅಥವಾ ಸಂಬಳವನ್ನು ನೀಡುತ್ತಿದ್ದಂತಹ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಕೆಲಸವನ್ನು ಬಿಟ್ಟು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಇವರೊಬ್ಬ ಪ್ರೊಫೆಸರ್ ಆಗಿ ಕಡಿಮೆ ಸಂಬಳಕ್ಕೆ ನೇಮಕಾತಿಯನ್ನು ಹೊಂದುತ್ತಾರೆ. He would forget all about food and rest while he was at work, and his wife had often to tell him that his breakfast or coffee was getting cold. ಇವರು ವಿಜ್ಞಾನಕ್ಕೋಸ್ಕರ ತಮ್ಮ ಊಟ ಮತ್ತು ವಿಶ್ರಾಂತಿಯನ್ನು ಕೂಡ ಮರಿತಾ ಇದ್ರು. ಇವರ ಹೆಂಡತಿ ಇವರಿಗೆ ಆಗಾಗ್ಗೆ ಬ್ರೇಕ್ಫಾಸ್ಟನ್ನು ತಿನ್ನೋದಕ್ಕೆ ಮತ್ತು ಕಾಫಿ ತಣ್ಣಗಾಗದಂತೆ ಅದನ್ನು ಕುಡಿಯೋದಕ್ಕೆ ಹೇಳ್ತಾ ಇದ್ರು. Like all great scientists, Raman had a lot of curiosity. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಕುತೂಹಲ. ಬೇರೆಲ್ಲ ವಿಜ್ಞಾನಿಗಳಂತೆ ಸಿ ವಿ ರಾಮನ್ ಅವ್ರಿಗೂ ಕೂಡ ಅತಿಯಾದ ಕುತೂಹಲ ಇತ್ತು. ಅರ್ಲಿಯರ್ ಇನ್ ಹಿಸ್ ಲೈಫ್, ವೈಲ್ ಆನ್ ಅ ವಾಯೇಜ್ ಟು ಯುರೋಪ್, ಹಿ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸಿ. ವಾಯೇಜ್ ಅಂತ ಹೇಳಿದ್ರೆ ಸಮುದ್ರ ಪ್ರಯಾಣ. ಸಿ ವಿ ರಾಮನ್ ರವರು ಯುರೋಪಿಗೆ ಒಂದು ಸಲ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮೆಡಿಟರೇನಿಯನ್ ಸಮುದ್ರದ ನೀರನ್ನು ಕಂಡು ಆ ನೀರು ಯಾಕೆ ನೀಲಿ ಬಣ್ಣದಲ್ಲಿದೆ ಅಂತೇಳಿ ಯೋಚನೆಯನ್ನು ಮಾಡ್ತಾರೆ. ದಿಸ್ ಲೆಡ್ ಟು ಹಿಸ್ ವರ್ಕ್ ಆನ್ ದ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್ ಆ್ಯಂಡ್ ಇಟ್ ಎಂಡೆಡ್ ಇನ್ ಹಿಸ್ ಡಿಸ್ಕವರಿ ಆಫ್ ದ ರಾಮನ್ ಎಫೆಕ್ಟ್. ಈ ಯೋಚನೆ ದ್ರವ್ಯಗಳಲ್ಲಿ ಬೆಳಕಿನ ಚದುರುವಿಕೆಯ ನಿಯಮಗಳಿಗೆ ದಾರಿ ಮಾಡಿಕೊಡುತ್ತೆ ಮತ್ತು ಇವರ ಸಂಶೋಧನೆಯಾದ ರಾಮನ್ ಎಫೆಕ್ಟನ್ನು ಕಂಡುಹಿಡಿಯೋದಕ್ಕೆ ಇವರಿಗೆ ಸಹಾಯವನ್ನು ಮಾಡುತ್ತೆ. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಫಾರ್ ದಿಸ್ ಇನ್ 1930. ಇವರ ಈ ಸಂಶೋಧನೆಗೆ 1930ನೇ ಇಸ್ವಿಯಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ 7th ಪ್ಯಾರಾಗ್ರಾಫ್. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ರಾಮನ್ ಅವರು ಒಬ್ಬ ಕರುಣೆಯುಳ್ಳ ಮನುಷ್ಯರಾಗಿದ್ದರು. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವರ್ ಇನ್ ಡಿಫಿಕಲ್ಟಿ. ಜನ ತೊಂದರೆಯಲ್ಲಿದ್ದಾಗ ಇವರು ಅವರಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾಯಿದ್ರು. ವೆನ್ ಹಿ ವಾಸ್ ವರ್ಕಿಂಗ್ ಆ್ಯಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅ ವಿಲೇಜರ್ ವೆಂಟ್ ಟು ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ನ್ಡ್ 100 ರೂಪಿ ನೋಟ್ಸ್. ಇವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ಹಳ್ಳಿಯ ರೈತ ಇವರ ಬಳಿ ಬರ್ತಾನೆ. ಆತನ ಬಳಿ ಸುಟ್ಟು ಹೋದಂಥ 100 ರೂಪಾಯಿಯ ಕೆಲವು ನೋಟುಗಳು ಇರ್ತವೆ. ಎನಿ ಅದರ್ ಪರ್ಸನ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ಟರ್ನ್ ದ ವಿಲೇಜರ್ ಅವೇ. ಬೇರೆ ಯಾವ ಮನುಷ್ಯನಾಗಿದ್ದರೆ
ಆ ಹಳ್ಳಿಯ ವ್ಯಕ್ತಿಯನ್ನು ವಾಪಸ್ ಕಳಿಸ್ತಾ ಇದ್ರೇನೋ. ಬಟ್ ರಾಮನ್ ಟುಕ್ ಪಿಟಿ ಆನ್ ದ ವಿಲೇಜರ್. ಪಿಟಿ ಅಂತ ಹೇಳಿದ್ರೆ ಕರುಣೆ ತೋರಿಸುವುದು. ರಾಮನ್ ಅವರು ಆ ಹಳ್ಳಿಯವನ ಮೇಲೆ ಕರುಣೆಯನ್ನು ತೋರಿಸ್ತಾರೆ. ಎಕ್ಸಾಮಿನ್ ದ ನೋಟ್ಸ್ ಹಿಮ್ಸೆಲ್ಫ್. ಇವರೇ ಆ ನೋಟ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಆ್ಯಂಡ್ ಅಲೋಡ್ ದ ವಿಲೇಜರ್ ಟು ಎಕ್ಸ್ಚೇಂಜ್ ದ ಬರ್ಂಟ್ ನೋಟ್ಸ್ ಫಾರ್ ನ್ಯೂ ಒನ್ಸ್. ಮತ್ತು ಆ ಹಳ್ಳಿಯವನ ಸುಟ್ಟು ಹೋದಂತಹ ಹಳೆಯ ನೋಟುಗಳ ಬದಲಾಗಿ ಹೊಸ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳಲು ಅನುಮತಿಯನ್ನು ನೀಡ್ತಾರೆ. ಒನ್ಸ್ ಅಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಒಂದು ಸಲ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಆ ಕ್ಯಾಂಡಿಡೇಟ್ ವಾಸ್ ನಾಟ್ ಗಿವನ್ ಅಡ್ಮಿಷನ್ ಆ್ಯಸ್ ಹಿ ಡಿಡ್ ನಾಟ್ ಡೂ ವೆಲ್ ಇನ್ ಹಿಸ್ ಟೆಸ್ಟ್ಸ್. ಪರೀಕ್ಷೆ ಬರೆಯಲು ಬಂದಿದ್ದಂಥ ಒಬ್ಬ ಅಭ್ಯರ್ಥಿ ತನ್ನ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯದಲೇ ಇರೋದ್ರಿಂದ ಅವನಿಗೆ ಅಡ್ಮಿಷನನ್ನು ನಿರಾಕರಿಸ್ತಾರೆ. ವೆನ್ ಹಿಸ್ ಟ್ರಾವೆಲಿಂಗ್ ಅಲೋಯನ್ಸ್ ವಾಸ್ ಪೇಯ್ಡ್ ದ ಕ್ಯಾಂಡಿಡೇಟ್ ಫೌಂಡ್ ದಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್. ಇಲ್ಲಿ ಅಲೋಯನ್ಸ್ ಅಂತ ಹೇಳಿದ್ರೆ ಭತ್ಯೆ. ಆ ಕ್ಯಾಂಡಿಡೇಟ್ ಅಥವಾ ಅಭ್ಯರ್ಥಿಗೆ ಆತನ ಪ್ರಯಾಣ ಭತ್ಯೆಯನ್ನು ನೀಡಿದಾಗ ಆ ಅಭ್ಯರ್ಥಿ ನೋಡ್ತಾನೆ ಅವನ ಹತ್ರ ಹೆಚ್ಚು ಹಣವನ್ನು ಕೊಟ್ಟಿರ್ತಾರೆ. ಹಿ ರಿಟರ್ನ್ ಟು ದಿ ಆಫೀಸ್ ಟು ಪೇ ಬ್ಯಾಕ್ ದಿ ಎಕ್ಸೆಸ್ ಅಮೌಂಟ್. ಎಕ್ಸೆಸ್ ಅಂತ ಹೇಳಿದ್ರೆ ಹೆಚ್ಚಿನ. ಆ ಅಭ್ಯರ್ಥಿ ತನಗೆ ನೀಡಿದಂಥ ಹೆಚ್ಚಿನ ಹಣವನ್ನು ವಾಪಸ್ ನೀಡೋದಕ್ಕಂತ ಬರ್ತಾನೆ. ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್ ಹಿ ಲೈಕ್ಡ್ ದ ಕ್ಯಾಂಡಿಡೇಟ್ಸ್ ಆನೆಸ್ಟಿ ಆ್ಯಂಡ್ ಅಡ್ಮಿಟೆಡ್ ಹಿಮ್ ಟು ದಿ ಇನ್ಸ್ಟಿಟ್ಯೂಟ್. ರಾಮನ್ ರವರಿಗೆ ಈ ವಿಷಯ ಗೊತ್ತಾದಾಗ ಅವರು ಆ ಅಭ್ಯರ್ಥಿಯನ್ನು ತಮ್ಮ ಸಂಶೋಧನಾ ಸಂಸ್ಥೆಗೆ ಪ್ರವೇಶವನ್ನು ನೀಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆ ಅಭ್ಯರ್ಥಿಯ ಪ್ರಾಮಾಣಿಕತೆ ಬಹಳ ಇಷ್ಟ ಆಗಿರುತ್ತೆ. ದ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ಹಿ ವಾಸ್ ಅಡ್ಮಿಟೆಡ್ ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಹಿಸ್ ಟೆಸ್ಟ್. ಆ ಅಭ್ಯರ್ಥಿಗೆ ತನ್ನನ್ನು ಯಾಕೆ ಪ್ರವೇಶ ಮಾಡಿಕೊಂಡ್ರು ಅಂತೇಳಿ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನು ತನ್ನ ಎಕ್ಸಾಮಿನಲ್ಲಿ ಸರಿಯಾಗಿ ಬರೆದಿರೋದಿಲ್ಲ. ಇಟ್ ಸೀಮ್ಸ್ ರಾಮನ್ ಟೋಲ್ಡ್ ದ ಕ್ಯಾಂಡಿಡೇಟ್. ರಾಮನ್ ಆ ಕ್ಯಾಂಡಿಡೇಟಿಗೆ ಅಥವಾ ಅಭ್ಯರ್ಥಿಗೆ ಈ ರೀತಿ ಹೇಳಿದರು ಅಂತ ಅನಿಸುತ್ತೆ. ಐ ಹ್ಯಾವ್ ಅಡ್ಮಿಟೆಡ್ ಯು ಟು ದಿ ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ನಿನ್ನ ನಡತೆಯನ್ನು ಮೆಚ್ಚಿ ನಾನು ನಮ್ಮ ಸಂಶೋಧನಾ ಸಂಸ್ಥೆಗೆ ನಿನಗೆ ಪ್ರವೇಶವನ್ನು ನೀಡಿದ್ದೇನೆ. ಯು ಆರ್ ನಾಟ್ ವೆರಿ ಗುಡ್ ಆ್ಯಟ್ ಫಿಸಿಕ್ಸ್ ಬಟ್ ಐ ಕ್ಯಾನ್ ಟೀಚ್ ಯು. ನೀನು ಭೌತಶಾಸ್ತ್ರದಲ್ಲಿ ಚೆನ್ನಾಗಿ ಇಲ್ದಲೇ ಇರ್ಬೋದು, ಆದರೆ ನಾನು ನಿನಗೆ ಚೆನ್ನಾಗಿ ಅದನ್ನು ಕಲಿಸ್ತೇನೆ. ಆದರೆ ನಿನ್ನ ಪ್ರಾಮಾಣಿಕತೆ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ಸರ್ ಸಿ ವಿ ರಾಮನ್ ಅವರು ಆ ಅಭ್ಯರ್ಥಿಗೆ ಹೇಳಿದ್ರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 8. ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ರಾಮನ್ ರಿಸೀವ್ಡ್ ಅ ನಂಬರ್ ಆಫ್ ಆನರ್ಸ್ ಆ್ಯಂಡ್ ಮೆಡಲ್ಸ್. ತಮ್ಮ ಜೀವನದಾದ್ಯಂತ ಸರ್ ಸಿ ವಿ ರಾಮನ್ ಅವರು ಹಲವಾರು ಗೌರವಗಳನ್ನು ಮತ್ತು ಪದಕಗಳನ್ನು ಪಡೆದರು. ಇನ್ 1929 he was knighted by King George V and became ಸರ್ ಸಿ ವಿ ರಾಮನ್. ನಾನು ಈಗಾಗಲೇ ತಿಳಿಸಿದಾಗೆ 1929 ಇಸ್ವಿಯಲ್ಲಿ ಇಂಗ್ಲೆಂಡಿನ ರಾಜ 5ನೇ ಜಾರ್ಜ್ ರವರಿಂದ ಸಿ ವಿ ರಾಮನ್ ಅವರು ನೈಟ್ವುಡ್ ಪದವಿಯನ್ನು ಪಡ್ಕೋತಾರೆ ಮತ್ತು ಇವರ ಹೆಸರಿನ ಮುಂದೆ ಸರ್ ಎಂಬ ಬಿರುದು ಸೇರಲ್ಪಡುತ್ತೆ. ಆ ನಂಬರ್ ಆಫ್ ಯೂನಿವರ್ಸಿಟೀಸ್ ಆನರ್ಡ್ ಹಿಮ್ ವಿತ್ ಡಾಕ್ಟರೇಟ್ಸ್. ಹಲವಾರು ವಿಶ್ವವಿದ್ಯಾನಿಲಯಗಳು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವವನ್ನು ಸಲ್ಲಿಸಿದವೆ. ಹಿ ವಾಸ್ ಅ ಮೆಂಬರ್ ಆಫ್ ಮೆನಿ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ಸ್. ಇವರು ಹಲವಾರು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ 1954 ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ. 1954ರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಲ್ಲಿಸಿದೆ. ಇನ್ 1957 ದ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದಿ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. 1957ರಲ್ಲಿ ಸೋವಿಯತ್ ಯೂನಿಯನ್ ಸರ್ಕಾರ ಇವರಿಗೆ ಅಂತಾರಾಷ್ಟ್ರೀಯ ಲೆನಿನ್ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಗೌರವವನ್ನು ನೀಡಿದೆ. ಪ್ಯಾರಾಗ್ರಾಫ್ ನಂಬರ್ 9. ರಾಮನ್ ಡೈಡ್ ಆನ್ November 21, 1970 ಅಟ್ ದಿ ಏಜ್ ಆಫ್ 82. ರಾಮನ್ ರವರು ನವೆಂಬರ್ 21, 1970ರಲ್ಲಿ ತಮ್ಮ 82ನೆಯ ವಯಸ್ಸಿನಲ್ಲಿ ತೀರಿ ಹೋಗ್ತಾರೆ. ಇನ್ ಹಿಸ್ ಡೆತ್ ಇಂಡಿಯಾ ಲಾಸ್ಟ್ ಒನ್ ಆಫ್ ಅವರ್ ಗ್ರೇಟ್ ಸನ್ಸ್ ಆ್ಯಂಡ್ ದ ವರ್ಲ್ಡ್ ಅ ಗ್ರೇಟ್ ಸೈಂಟಿಸ್ಟ್. ಇವರ ಸಾವಿನಿಂದ
ಭಾರತ ತನ್ನ ಒಬ್ಬ ಮಹಾನ್ ಮಗನನ್ನು ಮತ್ತು ಪ್ರಪಂಚ ಒಬ್ಬ ಮಹಾನ್ ವಿಜ್ಞಾನಿಯನ್ನು ಕಳೆದುಕೊಳ್ಳುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ 8ನೇ ತರಗತಿಯ ಇಂಗ್ಲೀಷಿನ 2ನೆಯ ಪಾಠ ಸರ್ ಸಿ ವಿ ರಾಮನ್ ಬಗ್ಗೆ ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.